ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿಗೆ ಹಬ್ಬ ಆದ ನೆಕ್ಸ್ಟ್ ದಿನದಿಂದನೇ ರಾಗಿ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ತಾ ಇರಬಹುದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಥರ ಸೂಪರ್ ಚೀಲನ ಕಟ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇದು ತುಂಬ ಅಂದರೆ ತುಂಬ ಅಂಟ್ರಿಕೆ. ನೋಡ್ತಾ ಇರ್ಬೋದು ಈ ರೀತಿ ಸಖತ್ತು ಅಂಟ್ರಿಕೆ ಇರೋದ್ರಿಂದ ಈ ಥರ ಕಟ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ಬಟ್ಟೆ ಎಲ್ಲ ಗಲೀಜಾಗಿ ಅದನ್ನು ಬಿಸಾಕೋ ಸ್ಟೇಜಿಗೆ ಹೋಗ್ಬಿಡುತ್ತೆ. ಒಂದು ವರ್ಷ ನಾನು ಇದೇ ಥರ ಮಾಡ್ಕೊಂಡಿದ್ದೆ, ಅಂಟ್ರಿಕೆನೆಲ್ಲ ಹತ್ತಿಸ್ಕೊಂಡು. ಹಂಗಾಗಿ ಈ ಥರ ಇವತ್ತು ಸೇಫ್ಟಿಗೋಸ್ಕರ ಈ ಥರ ಕಟ್ಟಿದ್ದೀನಿ. ಇನ್ನು ಮಧುರ ಎಲ್ಲ ಅಡುಗೆ ಕೆಲಸ ನೋಡ್ಕೊತಾಳೆ, ವೇದು ಪಾಪನೂ ನೋಡ್ಕೊತಾಳೆ. ಹಂಗಾಗಿ ಕೊಯ್ತಾಯಿದ್ದೀನಿ. ಇನ್ನು ಇಷ್ಟು ಇದೆ. ಈ ಕಡೆ ಎಲ್ಲ ಏನು ನೋಡ್ತಾ ಇದ್ದೀರಾ, ಕೊಯ್ದು ಹಾಕಿದ್ದೀನಿ. ಇನ್ನು ಇಷ್ಟು ಕೊಯ್ಯುವಂಥದ್ದು ಬಾಕಿ ಇರೋದು ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ವಾಯ್ಸು ಕಡಿಮೆ ಇದೆ, ವಾಯ್ಸ್ ಅವ್ರಿಗೆ ಕೊಡ್ತಾನೆ ಮಾತಾಡ್ತಾ ಇರೋದ್ರಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಅದಾದಮೇಲೆ ಅಕ್ಕಿಗಳ ಚಿಲ್ಪಿಲಿ ಕಲರವ ಕೇಳ್ತಾ ಇದ್ದರೆ ಇದೆಷ್ಟು ದಿನಗಳಾಗಿತ್ತೋ ಗೊತ್ತಿಲ್ಲ. ಇತ್ತೀಚೆಗೆಲ್ಲ ನಾನು ಎದ್ದೇಳ್ತಾ ಇದ್ದಿದ್ದೀನಿ 7 ಗಂಟೆ 6 ಗಂಟೆ ಈ ಟೈಮಲ್ಲಿ. ತುಂಬ ದಿನಗಳಾಯಿತು 5 ಗಂಟೆ 4 ಗಂಟೆಗೆ ಎದ್ದು. ಯಾವಾಗಾದರೂ ಎಮರ್ಜೆನ್ಸಿ ಏನಾದರೂ ಕೆಲಸ ಇದ್ದರೆ ಆವಾಗೆಲ್ಲ ಎದ್ದೇಳ್ತಾ ಇದ್ದಿದ್ದು. ಇವಾಗ 6 ಗಂಟೆಗೆ ಹೊಲದಲ್ಲಿದ್ದೀನಿ ಆಲ್ರೆಡಿ. ಮಾತ್ರ ಬಂದು ಕಾಫಿ ಟೀ ಎಲ್ಲ ಏನಾದರೂ ಕೇಳಿದರೆ ಮಾಡಿಕೊಡ್ತಾಳೆ. ನಾನೇನು ಕಾಫಿ ಕುಡಿಯೋಲ್ಲ, ಮಾತಿಗೆ ಅಷ್ಟೇ ಹೇಳಿತ್ತು. ಟೀ ಎಲ್ಲ ಮಾಡಿಕೊಟ್ಲು, ಕುಡಿದ್ಬಿಟ್ಟು ಬಂದೆ. ಮನೆಗೆ ಹೋಗೋಷ್ಟರಲ್ಲಿ ಅಡುಗೆ ಎಲ್ಲ ಆಗಿರುತ್ತೆ. ನನಗಂತೂ ಅರ್ಧ ಕೆಲಸ ಎಲ್ಲ ತಪ್ಪೋಗಿದೆ ಅಂತ ಹೇಳ್ಬೋದು. ಪಾತ್ರೆ ತೊಳೆಯೋದಾಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲನೂ ನೋಡ್ಕೊತಾಳೆ. ಹಂಗಾಗಿ ಪಟ್ಲಿ ಮರಿಗೆ ಅಲ್ಲಿ ಇಲ್ಲಿ ಹೋಗಿ ತಿರ್ಗೋದಕ್ಕಿಂತ ಇಲ್ಲೇ ನಮ್ಮದೇ ಹುಲ್ಲು ಕೊಯ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಯ್ದೆ. ಅದಾದ ನಂತರ ಮನೆಗೆ ಬಂದು ನೆಕ್ಸ್ಟು ದಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೊಯ್ದಿದ್ದೆಲ್ಲ ಆಯಿತು. ಅದಾದಮೇಲೆ ನಮ್ಮ ಮನೆಯವರು ಬಂದುಬಿಟ್ಟು ಒತ್ಕೊಂಡು ಬಂದು ಹಾಕಿದ್ದಾರೆ. ಇಲ್ಲೇನು ನೋಡ್ತಾ ಇರ್ಬೋದು, ಇದೇ ಪೆಂಡೆಗಳನ್ನ ಇಷ್ಟೇ ಆಗಿರೋವಂಥದ್ದು. ಇನ್ನೆರಡು ಪೆಂಡೆ ಏನೋ ಇದೆ ಅಂತೆ, ಅದನ್ನು ಕೂಡ ತಗೊಂಡು ಬರ್ತಾರೆ. ಇನ್ನು ಎಲ್ಲರೂ ರಾಗಿ ಹಾಕ್ಸಿರೋ ಅಂಥವ್ರೆಲ್ರೂ ಎಲ್ಲ ಕೊಯ್ದು ಮುಗ್ದಿದೆ. ಇನ್ನೆಲ್ಲ ಮಿಷಿನ್ಗೆ ಹಾಕ್ಸೋವಂಥದ್ದು ಬಾಕಿ ಇದೆ. ನಾವು ಮಿಷಿನ್ಗೆ ಹಾಕ್ಸೋಕ್ಕೆ ಬರಲ್ಲ, ಯಾಕಂದರೆ ಅದು ಸಣ್ಣ ಕಾಳು ಸೀಲ್ ಕಾಳಾಗಿದ್ದಾವೆ. ನಾನು ಪಟ್ಲಿ ಮರಿ ಮೇಗೆ ಅಷ್ಟೇ ಅಂತಲೇ ಕೊಯ್ದಿರೋ ಅಂಥದ್ದು. ನೋಡೋದು ಯಾರಾದರೂ ಬಂದರೆ ಕೇಳೋದು ಅಂತ ಇದ್ದೀವಿ. ಇನ್ನು ಅವ್ರ ಅಪ್ಪಾಜಿ ಬೆಂಗಳೂರಿಗೆ ಹೋಗಿದ್ರು 4 ದಿನ. ಬೆಂಗಳೂರು, ಕೋಲಾರ ಈ ಥರ ಎಲ್ಲ ಸರ್ವಿಸ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಅಂಗಡಿಲೇನು ಅಷ್ಟೊಂದು ಬಿಸ್ನೆಸ್ ಇಲ್ಲಲ್ಲ, ಕರ್ಕೊಂಡು ಹೋಗಿದ್ರು ಅವ್ರ ಸರ್ರು. ಹಾಗಾಗಿ ಹೋಗಿ ಮುಗಿಸ್ಕೊಂಡು ಬಂದರು. ಹಿಂಗೋ ಮನೆ ಖರ್ಚಸ್ ಮತ್ತು ಇವಾಗ ಮುಂದೆ ನಮ್ಮ ಜಾತ್ರೆ ಇದೆ, ಅದರ ಖರ್ಚಿಗಾದರೂ ಆಗುತ್ತೆ, ಹೆಂಗೋ ಮೇಂಟೈನ್ ಮಾಡ್ಬೋದು ಅಂತ ಕರ್ಕೊಂಡು ಹೋಗಿದ್ರು. ಅವರು ಕೂಡ ಹೋದರು. ಅದು ಡೈಲಿ ಎಷ್ಟೆಷ್ಟು ಕೊಟ್ಟರು ಏನು ಅದನ್ನೇನು ಕೇಳಿಲ್ಲ. ಆ ಅಭ್ಯಾಸನೂ ನಮಗಿಲ್ಲ. ಇವತ್ತಿನ ದುಡಿಮೆ ಎಷ್ಟು ಅಂತ ಕೇಳೋದು, ಅಂಗಡಿಗೆ ಹೋಗ್ತಾ ಇರುವಾಗ ಈಗ ಅಷ್ಟೇ. ಹಿಂದೆ ಬೇರೆ ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ. ನನಗಂತೂ ಆ ಅಭ್ಯಾಸ ಇಲ್ಲ. ನಮ್ಮ ಮನೆಯವ್ರಿಗೆ ಇವತ್ತು ಎಷ್ಟು ಬಂತು, ನಿಮ್ಮ ಅಂಗಡಿದು ಇವತ್ತು ಎಷ್ಟು ದುಡಿಮೆ ಆಯಿತು, ಏನು ಮಾಡಿದ್ರಿ, ಅದು ಎಂಥದ್ದು ನಾನು ಕೇಳಲ್ಲ. ಏನೋ ಅವರು ತಂದಾಕಿದ್ದು ನಾನು ಮಾಡ್ಕೊಂಡು ತಿನ್ನೋದು ಇಷ್ಟೇ. ನಾನಾದರೂ ಇವಾಗ ಪಟ್ಲಿ ಮರಿ ಆಗಿರ್ಬೋದು, ಏನಾದರೂ ಹಿಂಗೆ ಮಾರಿದ್ರು ಅಮೌಂಟ ಅದೆಲ್ಲ ನಮ್ಮ ಮನೆಯವರು ಕೂಡ ಕೇಳಲ್ಲ. ಈ ಥರ ಜೀವನ ನಾನು ನಮ್ಮ ಮನೆಯವರು ನಡೆಸ್ಕೊತ ಬರ್ತಾ ಇರೋವಂಥದ್ದು. ಎಷ್ಟು ದುಡಿಮೆ ಏನು ಆ ಥರ ಇದೆ ಏನು ಕೇಳ್ತಾ ಇಲ್ಲ. ಅದಾದಮೇಲೆ ನಮ್ಮ ಮನೆಯವರು ಬಣವೆ ಹಾಕಿದ್ರಾಯಿತು. ಈ ಥರ ಗರಿಗಳು ಏನು ಬಿದ್ದಿರುತ್ತಲ್ಲ ತೆಂಗಿನ ಮರದ ಮಟ್ಟೆ, ಅದನ್ನು ಎತ್ಕೊಂಡು ಬಾ ಅಂತ ಹೇಳಿದ್ರು. ಹಂಗಾಗಿ ಹೋಗ್ತಾ ಇದ್ದೀನಿ. ಬಣವೆ ಅಟ್ಟು ಮಾಡೋದಕ್ಕೆ ಅಂತ ಅಂತಾರೆ ನಮ್ಮ ಕಡೆ. ಬಣವೆ ಕೆಳಗೆ ಅದಿದ್ದರೆ ಮಳೆಗಾಲದಲ್ಲಿ ಸರಿಗಿ ನೀರು ಹೋಗುತ್ತೆ. ಹಂಗಾಗಿ ಅವನ್ನೆಲ್ಲ ತಗೊಂಡೋಗೋಣ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಏನು ಗರಿಗಳು ಬಿದ್ದಿದ್ದಾವೆ, ಇದ್ರ ಮಟ್ಟೆ ಇರುತ್ತಲ್ವ, ಅದನ್ನೆಲ್ಲ ದುಂಡಿಗೆ ಹಾಕೋದು ಭಾಳ ಇದ್ದರೆ. ಇಲ್ಲ ಅಂತಂದರೆ ಸುಮ್ಮನೆ ಇವಾಗಿರೋ ಅಂಥದ್ದನ್ನೇ ತಗೊಂಡು ಹೋಗಬೇಕು ಅಂತ ಬಂದಿದ್ದೀನಿ. ಇದು ಕೂಡ ನಮ್ಮವ್ರದ್ದೇ, ನಮ್ಮ ರಿಲೇಷನ್ ಅವ್ರದ್ದೇ ಹೊಲ. ಇಲ್ಲಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಕರಿಬೇವಿನ ಗಿಡ ಎಲ್ಲನೂ. ನಾನು ಇದೇ ಕರಿಬೇವು ಗಿಡದಲ್ಲೇ ಕರಿಬೇವು ಕಿತ್ಕೊಂಡು ಹೋಗ್ಬಿಟ್ಟು ಹಪ್ಪಳ ನಾವು ದಿನ ಬಳಕೆಗೆಲ್ಲ ಮಾಡ್ಕೊತಾ ಇರೋದು ನೋಡ್ತಾ ಇರ್ಬೋದು. ಇದೇ ಮಟ್ಟೆನೆಲ್ಲ ತೊಗೊಂಡು ಬಂದು ಈ ಥರ ರೋಡಿಗೆ ಹಾಕಿದ್ದೀನಿ. ಇಲ್ಲಿಂದ ಆ ಕಡೆ ನಾವು ಬಣವೆ ಎಲ್ಲಿಗೆ ಹಾಕ್ತೀವಿ ಅಲ್ಲಿಗೆ ತಗೊಂಡು ಹೋಗೋವಂಥದ್ದು. ಅದಾದಮೇಲೆ ವೇದು ಪಾಪು ಬಂದು ಇಲ್ಲಿ ಅವ್ರ ದೊಡ್ಡಮ್ಮರ ಹತ್ರ ಬಂದಿದ್ದಾನೆ, ನೋಡ್ತಾ ಇರ್ಬೋದು. ಅವರು ಕೂಡ ಬಣವೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಬಂದಿದ್ದ. ಬಾ ಕರ್ಕೊಂಡು ಹೋಗು, ಯಾಕೋ ಆಟ ಮಾಡ್ತಾ ಇದ್ದಾನೆ ಅಂದರು. ಹಂಗಾಗಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಂಗೆ ಇಲ್ಲಿ ಟಮಟೆ ಇದ್ದು, ಟಮಟೆ ಹಣ್ಣು ಅವನು ಕೂಡ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಂಗೇನೆ ವೇದ ಪಾಪನ ಕರ್ಕೊಂಡು ಹೋಗ್ತಾ
ನೋಡ್ತಾ ಇರ್ಬೋದು ವೇದು ಪಾಪು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮ ಹಂಗೇನಾದರೂ ಕೆಲ್ಸಕ್ಕೆ ಬಂದರೆ ಸಾಕು, ನಾನು ಬರ್ತೀನಿ ಅಂತ ಬರ್ತಾನೆ. ಒಂದು 10 ನಿಮಿಷ ಕಾಲು ಗಂಟೆ ಇದ್ಬಿಟ್ಟು ಆಮೇಲೆ ವಾಪಸ್ ನಾನು ಮನೆಗೆ ಹೋಗ್ತೀನಿ ಅಂತ ಆಟ ಮಾಡಿದಾಗ ಅವ್ರು ಬಂದು ಫೋನ್ ಮಾಡಿ ಕರೆಸ್ಕೊಂಡು ಕಳಿಸ್ತಾರೆ. ಇನ್ನು ಟೊಮೊಟೊ ಹಣ್ಣು ಕಿತ್ಕೊತೀನಿ ಅಂತ ಹೇಳಿದ್ನಲ್ಲ, ಅವನ್ನು ಕೂಡ ಕಿತ್ಕೊಂಡು ವೇದು ಪಾಪಿಗೆ ಮಾವಿನ ಮರ ತೋರಿಸಿ ಮಸ್ಕ ಹೊಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಮಾವಿನ ಹಣ್ಣು ಕಿತ್ಕೊತೀನಿ ಅಂತ ಬೇಡ, ಮಳೆ ಬಂದಿಲ್ವಲ್ಲ ಹಾಗಾಗಿ ಕೆಳಗೊಡಿಸ್ಲಿಲ್ಲ ನಾನು. ಮಳೆ ಇಲ್ಲದೆ ಇರೋ ಮಾವಿನಕಾಯಿ, ಮಳೆ ಬರೋವರೆಗೂ ಮಾವಿನಕಾಯಿ ತಿಂದರೆ ಏನೋ ಒಂಥರ ಅದು ಮಕ್ಕಳಿಗೆ ಒಳ್ಳೇದಲ್ವಂತೆ, ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ವೇದು ಪಾಪುಗೆ ನಯಸ್ ಮಾಡಿ ಈ ಕಡೆ ನಮ್ಮ ತೋಟದಲ್ಲಿ ಅಂದರೆ ಅಡಿಕೆ ತೋಟ ಏನಿದೆ ಅದರಲ್ಲಿ ಸೈಡಲ್ಲಿ ನಾವು ಪರಂಗಿ ಹಣ್ಣು ಹಾಕಿದ್ದೀವಲ್ಲ ಅಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ವೇದು ಪಾಪುಗೆ ತೋರಿಸ್ಕಂತ. ನನಗೊಂದು ಕಿತ್ಕೊಡಮ್ಮ ಅಂತ ಕೇಳ್ತಾ, ಸರಿಯಪ್ಪ ಕಿತ್ಕೊಳ್ಳೋಣ ಅಂತ, ನೋಡೋಣ ನಡಿ ಎಷ್ಟಿದ್ದಾವೆ ಹಣ್ಣೆಲ್ಲ ಎಣಿಸ್ಕೊಂಡು ಹೋಗೋಣ ಅಂತ ಹೇಳಿದೆ. ಓಡಿ ಹೋಗ್ತಾ ಇದ್ದಾನೆ, ನಾನು ಕಿತ್ಕೊತೀನಿ ನನಗೆ ಸಿಗುತ್ತೆ ಪರಂಗಿ ಹಣ್ಣು ಅಂತೆಲ್ಲ ಹೇಳ್ತಾ ಇದ್ದಾನೆ. ಬೇಡ ಮುಟ್ಬಾರ್ದು, ಹಾಲು ಕಣ್ಣಲ್ಲಿ ಬಿದ್ದರೆ ಕಣ್ಣು ಹೊರಟೋಗುತ್ತೆ ಅಂತ ಹೇಳಿದ ತಕ್ಷಣ ಹಂಗೇನೆ ಬಿಟ್ಬಿಟ್ಟ. ನೋಡ್ತಾ ಇರ್ಬೋದು, ಗರಿ ಅಷ್ಟೇ ಕಿತ್ತಾಕಿ ಕೈ ಬಿಟ್ಬಿಟ್ಟ. ನಿಜವಾಗ್ಲೂ ಇತ್ತೀಚೆಗೆ ವೇದು ಪಾಪನ ಸಂಭಾಳಿಸೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಸಖತ್ತು ಮಾತಾಡ್ತಾನೆ, ದೊಡ್ಡವ್ರು ಏನು ಮಾತಾಡ್ತೀವೋ ಅದನ್ನೇ ರಿಪೀಟ್ ಮಾತಾಡ್ತಾನೆ. ಇನ್ನು ನೋಡ್ತಾ ಇರ್ಬೋದು, ಪರಂಗಿ ಹಣ್ಣಿಗೆ ಕಲ್ಲು ತಗೊಂಡು ಹೊಡಿತಾನಂತೆ. ಇದು ಸ್ವಲ್ಪ ಮೇಲ್ಗಡೆ ಇದೆ ಮರ. ಇವಾಗ ಏನು ಹಣ್ಣುಗಳು ಕಾಣಿಸ್ತಾ ಇದ್ದಾವೆ ವೇದು ಪಾಪು ಕೈಗೆ ಸಿಗುವಂಥದ್ದು. ಇನ್ನು ನೋಡ್ತಾ ಇರ್ಬೋದು, ಅಲ್ಲಿ 2 ಚಿಟ್ಟೆ ಹೋಗ್ತಾ ಇದ್ದಾವೆ. ಅಮ್ಮ ನಾನು ಅದನ್ನು ಹಿಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬೇಡ ಮಗನೇ, ಈಗ ಆಗಲ್ಲ ಬೀಳ್ತಿ ಅಂದೆ. ಇಲ್ಲಮ್ಮ ನಾನು ಹಿಡ್ಕೊಂಡು ಬಂದೇ ಬಿಡ್ತೀನಿ ಅಂತ ಅವನು. ಇನ್ನು ಇಲ್ಲಿ ಕೂಡ ಮರಕ್ಕೆ ಕಲ್ಲು ಹಾಕ್ತಾ ಇದ್ದಾನೆ. ನೋಡ್ತಾ ಇರ್ಬೋದು, ಏನೋ ಒಂಥರ ಮಕ್ಕಳಿಗೆ ಹಣ್ಣಿನ ಮರ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ವೇದು ಪಾಪು ಕೂಡ ಅಷ್ಟೇ ಪರಂಗಿ ಹಣ್ಣು ಕೂಡ ಡೈಲಿ ಬೆಳಗ್ಗೆ ಟೈಮು ಅವನು ದೊಡ್ಡಮ್ಮ ಎಲ್ಲರೂ ತಿಂತಾರೆ. ನನಗೆ ಅಷ್ಟಕ್ಕಷ್ಟೇ, ಅವ್ರ ದೊಡ್ಡಮ್ಮನೂ ಅಷ್ಟೊಂದಾಗಿ ತಿನ್ನಲ್ಲ. ಏನೋ ಸ್ವೀಟ್ ಇದೆ ಅಂದರೆ ಒಂದು ಅರ್ಧ ತಿನ್ಬೋದು, ನನಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿ, ನಮ್ಮ ಅಪ್ಪನ ಪ್ರತಿರೂಪವಾದ ನನ್ನ ಅಳಿಯ ಬಂದಿದ್ದಾನೆ ಇವತ್ತು. ಅಮ್ಮ, ವಿನು ಎಲ್ಲರೂ ಕೂಡ ಬಂದಿದ್ದಾರೆ. ವಿನು ಆಲ್ರೆಡಿ ಬಂದು ವಿನು ಅವ್ರು ಬಂದು ಒಂದು 1 hour ಆಯಿತು. ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನನ್ನ ತಮ್ಮನ ಹೆಂಡ್ತಿ ಇದ್ದಾರಲ್ಲ, ಅವ್ರ ತವ್ರ ಮನೆಗೆ ಹೋಗ್ಬಿಟ್ಟು ಮಡ್ಲಕ್ಕಿ ಹಾಕ್ಸ್ಕೊಂಡು ಇಲ್ಲಿಗೆ ಬಂದಿದ್ರು. ಇವಾಗ 3 monthsಲ್ಲಿದೆ. ಬೆಲ್ಲು ತೂಕ ಇತ್ತು ಅವ್ರೂರಲ್ಲಿ, ಅಂದರೆ ನಾಯಕನಹಟ್ಟಿಯಲ್ಲಿ. ನನ್ನ ತಮ್ಮನ ಹೆಂಡ್ತಿದ್ದು ನಾಯಕನಹಟ್ಟಿ ಅಲ್ವಾ, ಅಲ್ಲಿಂದ ಬಂದಿರೋ ಅಂಥದ್ದು. ಅಮ್ಮ, ವಿನು ಎಲ್ಲರೂ ಬಂದಿದ್ದಾರೆ. ಇನ್ನು ಅವ್ರಿಗೆ ಊಟಕ್ಕೆಲ್ಲ ರೆಡಿ ಮಾಡಿ ಊಟ ಮಾಡಿಸಿ ಕಳಿಸಿದ್ದಾಯಿತು. ಅಮ್ಮ ಏನು ಊಟ ಮಾಡಲಿಲ್ಲ, ಅವಳು ಅಷ್ಟೇ ಊಟ ಮಾಡಿದ್ಲು, ನನ್ನ ತಮ್ಮನ ಹೆಂಡ್ತಿ. ಅನ್ನ ಸಾಂಬಾರು ಊಟ ಮಾಡಿಸಿ ಕಳಿಸಿದ್ದಾಯಿತು. ಅದಾದಮೇಲೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಕ್ಕರದ್ದು ಸ್ವಲ್ಪ ಹೂವು ಇತ್ತು ಕಟ್ಟೋಂಥದ್ದು, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಕೊಯ್ದು ಕಟ್ಟಿ ಅದಾದಮೇಲೆ ಎಳ್ಳಿಕಾಯಿ ಎಲ್ಲ ಕಿತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ. ಇನ್ನು ಮಧುರ ಬಂದುಬಿಟ್ಟು ಸಂಜೆಗೆ ಮುದ್ದೆ ಮಾಡ್ತಾ ಇದ್ದಾಳೆ. ಇವತ್ತು ರಾಗಿ ಹುಲ್ಲು ನಮ್ಮದು ನಾನು ಕೊಯ್ಕೊಂಡು ಬಂದಿರೋದು ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಬರ್ತಾ ಇದೆ. ನಾವು ದುಡ್ಡಿಗೆ ತೊಗೊಂಡಿದ್ದೀವಿ, ಯಾವುದು ಏನು ಅಂತ ತೋರಿಸ್ತೀನಿ. ಇನ್ನು ಚಟ್ನಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮಧುರ ಮುದ್ದೆ ಮಾಡ್ತಾ ಇದ್ದಾಳಲ್ವ, ನಾನು ಚಟ್ನಿ ಮಾಡ್ಕೊಂಬಿಟ್ಟೋಣ ಬೇಗ ಅವ್ರಿಗೂ ಊಟಕ್ಕೆ ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬಂದುಬಿಟ್ಟು ಬದನೆಕಾಯಿ, ಆಲೂಗಡ್ಡೆ, ಬೀನ್ಸು ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ನೀಟಾಗಿ ಮುದ್ದೆ ಸೆಂಟ್ ಕಟ್ತಾ ಇದ್ದಾಳೆ ಅಂತ. ಬಿಡಮ್ಮ ಅದನ್ನೆಲ್ಲ ಏನು ವೀಡಿಯೋದಲ್ಲಿ ಹೇಳ್ತೀಯಾ, ತೋರಿಸ್ಬೇಡ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ಇಲ್ಲ ತೋರಿಸ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಚಟ್ನಿ ಮಾಡ್ತಾ ಇದ್ದೀನಿ. ಹುಲ್ಲು ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ. ಇನ್ನು ಬದನೆಕಾಯಿ ಚಟ್ನಿ ಎಲ್ಲ ಮಾಡ್ಕೊಂಡಿದ್ದಾಯಿತು, ಮುದ್ದೆನೂ ಕೂಡ ಆಯಿತು. ಅವ್ರ ಅಪ್ಪಾಜಿಗೆ ಊಟಕ್ಕೆ ಇಟ್ಕೊಡೋಣ ಅಂತ ಕರಿಬೇಕು. ಇನ್ನೇನು ಹೋಗ್ಬಿಟ್ಟು ಅವರು ಈ ವರ್ಷ ನಮ್ಮೂರಲ್ಲಿ ನಾಟಕ ಇದೆಯಲ್ಲ, ಅವರು ನಾಟಕ ಕಟ್ಟಿದ್ದಾರೆ. ಅಂದರೆ ಅವರು ಕೂಡ ಈ ಹಿಂದೆ ಒಂದು 14 ವರ್ಷದ ಹಿಂದೆ ನಮ್ಮ ಮದುವೆಗೂ ಮುಂಚೆ ಆಡಿದ್ರಂತೆ. ಅದೇ ಪಾರ್ಟು ಮತ್ತೇನೂ ಆಡ್ತಾ ಇದ್ದಾರೆ. ನನಗೂ ಕೂಡ ಆಸೆನೇ, ಇಷ್ಟು ಜಲ್ದಿ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರ ಆಸೆ ಯಾಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ ಕೊನೆಗೆ. ಹಾಗಾಗಿ ಅವರು ಬುಕ್ಕು ಓದ್ತಾ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ ಡೈಲಾಗ್ಗಳನ್ನೆಲ್ಲ. ಏನೋ ಆಡಲಿ, ಅವ್ರ ಆಸೆ ಯಾಕೆ ಕೆಡಿಸೋದು ಅಂತ. ಇನ್ನು ಪಟ್ಲಿ ಮರಿಗೆಲ್ಲ ಹುಲ್ಲು ಬೇಕೇ ಬೇಕಲ್ವ, ಹಂಗಾಗಿ ಇವತ್ತು ಹುಲ್ಲಿನ ಲೋಡ್ ಬರ್ತಾ ಇದೆ, ದುಡ್ಡು ಕೊಟ್ಟು ಹಾಕಿಸ್ತಾ ಇದ್ದೀವಿ. ಇನ್ನು ಒಗ್ಗರಣೆಗೆ ಚಟ್ನಿ ತುಂಬ ಮಾಗಿತ್ತು. ಇದನ್ನ ಹಾಕ್ಬಿಟ್ಟು ಅವ್ರ ಅಪ್ಪಾಜಿನ ಕರ್ಬರೋಣ ಊಟಕ್ಕೆ ಅಂತ ಹೇಳಿ
ನಾನು ಬರೋ ಅಷ್ಟರಲ್ಲಿ ಚೆನ್ನಾಗಿ ಎಲ್ಲ ಕುದ್ದಿರುತ್ತೆ ಅಂತ. ಮಧುರ ತಡಿಯಮ್ಮ ಇನ್ನು ಹೋಗ್ಬೇಡ, ನಾನು ಹೇಳ್ತೀನಿ ಅವಾಗ ಹೋಗುವಂತೆ ಅಂದಳು. ಇನ್ನು ಚಟ್ನಿ ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಬಂದೆ. ಅವ್ರ ಅಪ್ಪಾಜಿ ಬಂದುಬಿಟ್ಟು ನಮ್ಮ ಮನೆ ಹಿಂದ್ಗಡೆ ಈ ಥರ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ, ಹಂಗಾಗಿ ಇಲ್ಲಿ ಬಂದು ಮಲಗಿದ್ದಾರೆ. ನಾನು ಹೊರಗಡೆ ಇದ್ದಾರೆ ಅಂತ ನಾನು ಬಂದೆ, ಹುಡುಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಂಚ ಹಾಕ್ಕೊಂಡು ಇಲ್ಲಿ ಆರಾಮಾಗಿ ಗಾಳಿಗೆ ಮಲಗಿದ್ದಾರೆ. ಬಂದು ನೋಡೋಣ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ವೇದು ಪಾಪು ಬೇರೆ ಬಿಡ್ತಾ ಇಲ್ವೇನೋ ಅವ್ರಿಗೆ. ನೋಡ್ತಾ ಇರ್ಬೋದು, ವೇದು ಪಾಪುನು ಇಟ್ಕೊಂಡು ಅವರು ಪ್ರಾಕ್ಟೀಸ್ ಡೈಲಾಗ್, ನಾಲ್ಕದ್ದು ಡೈಲಾಗ್ ಎಲ್ಲ ನೋಡ್ತಾ ಇದ್ದಾರೆ. ಅದಾದ ನಂತರ ಹುಲ್ಲು ಕೂಡ ಬಂತು, ಲೈಟಿಂಗ್ಸ್ ಏನು ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಇವಾಗ ಅದನ್ನೆಲ್ಲ ಇಲ್ಲಿ ಒಂದು ಕಡೆ ಹಾಕ್ಕೊಂಡು ನೆಕ್ಸ್ಟ್ ದಿನ ಬಣವೆ ಹಾಕುವಂಥದ್ದು. ಇವಾಗ ಈ ಹುಲ್ಲು ಎಷ್ಟು ಏನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ಏನು ಹುಲ್ಲು ತಗೊಂಬಂದಿದ್ರಲ್ಲ ಅವ್ರಿಗೆ ಜ್ಯೂಸ್ ಮಾಡಿ ಕೊಟ್ಟೆ. ಅವ್ರಿಗೆ ಊಟ ಬೇಡವಂತೆ, ಅಡುಗೆ ಎಲ್ಲ ವೇಸ್ಟ್ ಆಯಿತು. ಅದಾದಮೇಲೆ ನಮ್ಮ ಅಕ್ಕನ ಹತ್ರ ಬಂದುಬಿಟ್ಟು ಉಪ್ಪಿನಕಾಯಿ ಹೆಂಗೆ ಹಾಕ್ತಾರೆ ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೊಸೆಸ್ ಆಗಿ ಹೆಂಗೆ ಮಾಡಿದರು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.